ಕ್ಷೇತ್ರದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಉದ್ಯೋಗಾವಕಾಶ ದೊರಕಬೇಕು ಎಂಬ ದೂರದೃಷ್ಟಿಯಿಂದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಬಿಎಸ್ಸಿ ನರ್ಸಿಂಗ್ ಕಾಲೇಜು ಮಂಜೂರು ಮಾಡಲು ಶ್ರಮಿಸಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಆನಂದ್ ಉಳ್ಳಾಗಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದಲ್ಲಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಮಂಜೂರಾದ ಹಿನ್ನೆಲೆ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನರ್ಸಿಂಗ್ ಕಾಲೇಜ್ ಪ್ರಾರಂಭವಾಗಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವರದಾನವಾಗಲಿದೆ. ಈ ಹಿಂದೆ ನರ್ಸಿಂಗ್ ಕಾಲೇಜ್ ಇಲ್ಲದ ಕಾರಣ ಈ ಭಾಗದ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖಾಸಗಿ ಕಾಲೇಜುಗಳತ್ತ ಮುಖ ಮಾಡಿದ್ರು. ಹಣಕಾಸಿನ ಕೊರತೆಯಿಂದ ಕೆಲ ವಿದ್ಯಾರ್ಥಿಗಳ ಕೋರ್ಸ್ನಿಂದ ದೂರ ಉಳಿದಿದ್ದರು. ವಿದ್ಯಾರ್ಥಿಗಳು ಅನುಕೂಲಕ್ಕಾಗಿ ರಾಯರೆಡ್ಡಿ ಅವರು ಕಾಲೇಜ್ ಮಂಜೂರು ಮಾಡಿಸಿ ಶೈಕ್ಷಣಿಕ ಕಾಳಜಿ ಮೆರೆದಿದ್ದಾರೆ ಎಂದರು. ಕಾರ್ಯಾಧ್ಯಕ್ಷ ಶಿವನಗೌಡ ದಾನಾರಡ್ಡ ಮಾತನಾಡಿ, ಪ್ರಸಕ್ತ ವರ್ಷದಿಂದಲೇ ಪಟ್ಟಣದ ಹಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿ ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಪ್ರಾರಂಭಿಸಲಾಗುವುದು. ಪ್ರಾರಂಭದಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗಲಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 3 ವರ್ಷದವರೆಗೆ ಕಾಲೇಜಿನ ಬೋಧಕರಿಗೆ ವೇತನ ಪಾವತಿಸಲಾಗುತ್ತದೆ. ಕಾಲೇಜ್ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ 10 ಎಕರೆ ಜಮೀನು ಗುರುತಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕು ಎಂಬ ಅಪೇಕ್ಷೆಯಿಂದ ಶಾಸಕ ರಾಯರೆಡ್ಡಿ ಅವರು ಈಗಾಗಲೇ ತಳಕಲ್ ಗ್ರಾಮದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನೊಂದಿಗೆ ಸಿಲ್ಕ್ ಡೆವಲಪ್ಮೆಂಟ್ ಕಾಲೇಜ್ ಪ್ರಾರಂಭಿಸಿದ್ದಾರೆ. ಜೊತೆಗೆ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದಲ್ಲಿಯೇ ಮಾದರಿಯಾದ ಕೌಶಲ್ಯ ಅಭಿವೃದ್ಧಿ ಕಾಲೇಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಿದರು. ಈಗ ಈ ಕಾರ್ಯಕ್ರಮ ಏರ್ಪಡಿಸಿದ್ದು ನಮ್ಮ ಯಲಬುರ್ಗಾ ತಾಲೂಕಿಗೆ ಬಿಎಸ್ಸಿ ನರ್ಸಿಂಗ್ ಕೊಟ್ಟಿದ್ದಕ್ಕಾಗಿ. ಇದು ಒಂದೇ ಅಂತ ಅಲ್ಲ, ಒಟ್ಟು ಅಭಿವೃದ್ಧಿಯ ಪರ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಲಬುರ್ಗಿ ಅಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಅಂದ್ರೆ ಅಭಿವೃದ್ಧಿಯ ಹರಿಕಾರ. ಇದಕ್ಕೆ ಎರಡು ಮಾತು ಇಲ್ಲವೇ ಇಲ್ಲ. ಈ ಪ್ರಥಮವಾಗಿ ನಮ್ಮಲ್ಲಿ ನರ್ಸಿಂಗ್ ಕಾಲೇಜ್ ನಮ್ಮ ಇಡೀ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿಯೇ ಇರಲಿಲ್ಲ. ಈಗ ಇದನ್ನ ಸರ್ಕಾರದಿಂದ ಮಂಜೂರು ಮಾಡಿರೋದು ಇದು ಪ್ರಥಮ ನರ್ಸಿಂಗ್ ಕಾಲೇಜು. ನಿನ್ನೆ ತಾನೇ ನಾವು ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ಎಲ್ಲ ಪೇಪರ್ನವರು ಬಹುಶಃ ನಮ್ಮ ಎಲ್ಲ ನಾಗರಿಕರು ನೋಡಿರಬೇಕು. ಪಕ್ಕದ ಗಜೇಂದ್ರಗಢದಲ್ಲಿ ಒಂದು ಪ್ರೈವೇಟ್ ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಇದೆ. ಅವರು ನಿನ್ನೆ ಹಾಕ್ಸ್ಯಾರ ಡೊನೇಷನ್ ಇಲ್ಲ ಅಂತೇಳಿ. ಅಂದ್ರೆ ಇಷ್ಟು ದಿವಸ ಅವ್ರು ಡೊನೇಷನ್ ತಗೊಳ್ತಿದ್ರು ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ಬಡ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಬಿಎಸ್ಸಿ ನರ್ಸಿಂಗ್ ಅನ್ನ ಇಲ್ಲಿ ಮಂಜೂರು ಮಾಡಿಸಿದ್ದಾರೆ. ಅಂದ್ರೆ ಇದು ಅಭಿವೃದ್ಧಿಯ ಒಂದು ಮುನ್ನೋಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ರಾಯರೆಡ್ಡಿಯವರ ಮುಂದಾಲೋಚನೆ. ನಾವು ಬರೀ ಇಷ್ಟು ದಿವಸ ಏನು ನೋಡಿದ್ವಿ, ಹೈಸ್ಕೂಲು ಬೇರೆ ಬೇರೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜನ್ನು ನೋಡಿದ್ವಿ, ಎಲ್ಲ ಆಯಿತು. ಇನ್ನು ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಇವತ್ತು ಸರ್ಕಾರಿ ನೌಕರಿ ಇರಲಿಲ್ಲ ಅಂದ್ರೂ ನಾವು ಒಂದು ಪ್ರೈವೇಟ್ ಕೆಲಸ ಮಾಡ್ಕೊಂಡು ಇರ್ಬೋದು ಅನ್ನೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಈ ಬಿಎಸ್ಸಿ ನರ್ಸಿಂಗ್ ಕಾಲೇಜನ್ನು ಇಲ್ಲಿಗೆ ಮಂಜೂರಿ ಮಾಡಿಸಿದ್ರು. ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಈ ಬಿಎಸ್ಸಿ ನರ್ಸಿಂಗ್ ಆಯಿತು ಅಂದ್ರೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಲಿ ಪ್ರೈವೇಟ್ ಆಸ್ಪತ್ರೆಯಲ್ಲೇ ಆಗಲಿ ಅವ್ರು ಸೇವೆ ಸಲ್ಲಿಸಿ ಅಥವಾ ಒಬ್ಬ ಡಾಕ್ಟರ್ ಹತ್ರ ಇದನ್ನು ಮಾಡಿದ್ರು ಕೂಡ ಸೇವೆ ನೌಕರಿಯನ್ನು ಮಾಡಲಿಕ್ಕೆ ಅಂದ್ರೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಬಿಎಸ್ಸಿ ನರ್ಸಿಂಗ್ ಕಾಲೇಜನ್ನು ಇಲ್ಲಿಗೆ ಮಂಜೂರಿ ಮಾಡಿಸಿದ್ರು. ಇಲ್ಲಿ ಮಂಜೂರಿ ಮಾಡಿಸಿದಾಗ ಇಲ್ಲಿ ಕಾಲೇಜ್ ಸ್ಥಳದ ಅಭಾವ ನಮ್ಮ ಯಲಬುರ್ಗಾದ ಬಹುಶಃ ಎಲ್ಲರಿಗೂ ಗೊತ್ತಿದ್ದಿದ್ದೇ, ಯಾವುದೇ ಜಾಗ ಇರಲಿಲ್ಲ. ಮತ್ತು ಈ ನಮ್ಮ PG ಸೆಂಟರ್ ಪಕ್ಕದಲ್ಲಿ 10 ಎಕರೆ ಜಮೀನು ಇರೋದನ್ನು ಮನಗಂಡು ಅಲ್ಲೇ 10 ಎಕರೆದಲ್ಲಿ ಈಗ ಹೊಸದಾಗಿ ಕಾಲೇಜನ್ನು ಕಟ್ಟೋದಕ್ಕೆ ಈಗಾಗಲೇ ಮಂಜೂರಾತಿ ಕೊಡಿಸಿದ್ದಾರೆ. ಇನ್ನು ಈ ವರ್ಷ ಈಗಾಗಲೇ ಪ್ರಾರಂಭ ಮಾಡುತ್ತಾ ಇರೋದ್ರಿಂದ ಇಲ್ಲೇ ನಮ್ಮ ಹಳೆ ದವಾಖಾನೆ, ಹಳೆ ಹಾಸ್ಪಿಟಲ್ನಲ್ಲಿ ಅದು ಕೋರ್ಟ್ ಉದ್ಘಾಟನೆ ಆದ ತಕ್ಷಣ ಆ ಕಡೆ ಹೋಗುತ್ತೆ, ಇಲ್ಲೇ ಏನದ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಗುತ್ತೆ. ಇದರಿಂದ ನಮ್ಮ ಎಲ್ಲ ಬಡ ಮಕ್ಕಳಿಗೆ ಎಲ್ಲರಿಗೂ ಇದು ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸನ್ಮಾನ್ಯ ರಾಯರೆಡ್ಡಿಯವರಿಗೆ ಮತ್ತು ಮಂಜೂರಾತಿ ನೀಡಿದಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಹಾಗೂ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮ ಯಲಬುರ್ಗಾ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಗಳು. ಮುಖಂಡರಾದ ಶೇಖರಗೌಡ ಉಳ್ಳಾಗಡ್ಡಿ, ಈರಪ್ಪ ಕುಡುಗುಂಟೆ, ಅಂದಾನಗೌಡ ಉಳ್ಳಾಗಡ್ಡಿ, ಸುಧೀರ್ ಕೋರ್ಲಹಳ್ಳಿ, ಶರಣಪ್ಪ ಗಂಜಿ, BM ಶಿರೂರು, ಸಂಗಣ್ಣ ತೆಂಗಿನಕಾಯಿ, MF ನದಾಫ್, ವಸಂತರಾವ್ ಕುಲಕರ್ಣಿ, ಹಂಪಯ್ಯ ಹಿರೇಮಠ, ಛತ್ರಪ್ಪ ಚಲವಾದಿ, ಮಲ್ಲು ಜಂಕಲಿ, ಅಂದಪ್ಪ ಹಾಲ್ಕೇರಿ ಸೇರಿ ಇತರರು ಇದ್ದರು.
ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.